Good afternoon, students. All of you, welcome to the social science class of 8th standard social science. Today, we will take another new lesson in business studies. ವ್ಯವಹಾರ ಅಧ್ಯಯನ ಎನ್ನುವ ಭಾಗದಿಂದ ಇಂದು ನಾವು ಮೊದಲ ಅಧ್ಯಾಯವನ್ನು ತಿಳಿದುಕೊಳ್ಳುವ. The chapter is Components of Business Studies. ವ್ಯವಹಾರ ಅಧ್ಯಯನದ ವಿವಿಧ ಆಯಾಮಗಳು ಅಥವಾ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಾರಂಭಿಸುವ. In this lesson, you will study about the following points: the basic aspects of business studies, the economic activities, and its types, the different stages involved in evolution of business, the role of trade and commerce in economic development, the development of commerce during 21st century. Remember, all of you, this year in this lesson the last two side headings were dropped. ನಿಮಗೆ ಈ ಅಧ್ಯಾಯದಲ್ಲಿ ಕೊನೆಯ ಎರಡು ಸೈಡ್ ಹೆಡ್ಡಿಂಗ್ಗಳನ್ನು, ಅಂದರೆ ದ ರೋಲ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕಾಮರ್ಸ್ ಡ್ಯೂರಿಂಗ್ 21st ಸೆಂಚುರಿ, ಅದನ್ನು ಕೈಬಿಟ್ಟಿದ್ದಾರೆ. ನಾವು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೈಡ್ ಹೆಡ್ಡಿಂಗ್ಗಳನ್ನು ಮಾತ್ರ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಇನ್ ದಿಸ್ ಪಾರ್ಟ್ ಆಫ್ ಸೋಷಿಯಲ್ ಸೈನ್ಸ್ ವಿ ಲರ್ನ್ ಸಮ್ ಬೇಸಿಕ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಸ್ಟಡೀಸ್ and economic activities which form the base for all business activities. ಇಲ್ಲಿ ಕೆಲವು ವ್ಯವಹಾರದ ಕೆಲವು ಮೂಲ ಪರಿಕಲ್ಪನೆಗಳನ್ನು ಮತ್ತು ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಫಸ್ಟ್, ದ ಟರ್ಮ್ ಬಿಸ್ನೆಸ್ ಈಸ್ ಡಿರೈವ್ಡ್ ಫ್ರಮ್ ದ ವರ್ಲ್ಡ್ ಬ್ಯುಸಿ. ಈಗ ಬಿಸ್ನೆಸ್ ಎನ್ನುವ ಪದ ಎಲ್ಲಿಂದ ಹುಟ್ಟುಕೊಳ್ತಿ ಕೇಳಿದರೆ ಅದು ಬ್ಯುಸಿ ಎನ್ನುವ ಪದದಿಂದ. Thus, business means the being busy, ಯಾವಾಗಲೂ ಕಾರ್ಯತತ್ಪರವಾಗಿರುವಂಥದ್ದು ಅಥವಾ ಬ್ಯುಸಿ ಆಗಿರುವುದು ಅಂತ ಅರ್ಥ. ಅಂದರೆ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ, ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅಂತ ಅರ್ಥ. ಸೊ ಆಲ್ ಆಫ್ ಅಸ್ ನೀಡ್, in day-to-day life we need the many things for our life. For example, food, shelter, clothing and other household requirements to be satisfied in our life. We meet many of these requirements from the shopkeeper. The shopkeeper gets from the wholesaler. Suppose if you want to anything for your home, you bring all these goods from the market, or in market you are purchasing all these things from shopkeeper. The shopkeeper purchasing all these from wholesale trader. The wholesale gets manufacturers. ಈ ಉದಾಹರಣೆ, ನಿಮಗೆ ಬೇಕಾದ ವಸ್ತುಗಳನ್ನು ಪೇಟೆಯಿಂದ ತರ್ತೀರಿ. ಪೇಟೆಯಿಂದ ಎಲ್ಲಿಂದ ತರ್ತೀರಿ? ಅಂಗಡಿಯವನಿಂದ. ಅಂಗಡಿಯವ ಎಲ್ಲಿಂದ ತರ್ತಾನೆ? ಅದು ಸಗಟು ವ್ಯಾಪಾರಿ ಅಥವಾ ಹೋಲ್ಸೇಲ್ ಮಾರಾಟಗಾರನಿಂದ. ಅವ ಎಲ್ಲಿಂದ ತರ್ತಾನೆ? ಅವನು ಉತ್ಪಾದಕನಿಂದ ಅಥವಾ ಕಂಪನಿಗಳಿಂದ ತರ್ತಾನೆ. The shopkeepers, the wholesaler and the manufacturers are doing the business. ಇಲ್ಲಿ ಇವರೆಲ್ಲರೂ ಏನು ಮಾಡ್ತಾರೆ ಕೇಳಿದ್ರೆ, ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗ್ತಾರೆ. ಅಂದರೆ ಅಂಗಡಿಯವ ಮಾರಾಟ ಮಾಡ್ತಾನೆ, ಅಥವಾ ಸಗಟು ವ್ಯಾಪಾರಿ ಅಂಗಡಿಯವನಿಗೆ ಮಾರಾಟ ಮಾಡ್ತಾನೆ. ಹಾಗೆ ಸಗಟು ವ್ಯಾಪಾರಿ ಅಥವಾ ಹೋಲ್ಸೇಲ್ ಟ್ರೇಡರ್ ಉತ್ಪಾದಕನಿಂದ ಅದನ್ನು ಕೊಂಡುಕೊಳ್ತಾನೆ. ಇವುಗಳನ್ನೆಲ್ಲ ಚಟುವಟಿಕೆ ಅಂತ ಕರೀತಾರೆ. ಸೊ ಆಲ್ ದೀಸ್ ಪರ್ಸನ್ ಎಂಗೇಜ್ಡ್ ಇನ್ one or more activities. So the manufacturers are doing business and therefore they are called businessmen. ಇವ್ರನ್ನೆಲ್ಲ ಬಿಸ್ನೆಸ್ ಮೆನ್ ಅಂತ ಕರೀತಾರೆ. ಯಾಕಂದರೆ ಇವರು ಮಾಡುವ ವ್ಯವಹಾರ, ಅದನ್ನು ಕೊಂಡುಕೊಂಡು ಇನ್ನೊಬ್ಬರಿಗೆ ಅದನ್ನು ಮಾರಾಟ ಮಾಡುವಂಥದ್ದು, ಇವೆಲ್ಲ ಒಂದು ವ್ಯವಹಾರ. ಆದ ಕಾರಣ ಇವರೆಲ್ಲರನ್ನ ಬಿಸ್ನೆಸ್ ಮೆನ್ ಅಂತ ಕರೀತಾರೆ. ಸೊ ನಿಮಗೆ ಒಂದು ವಿಷಯ ಅರ್ಥ ಆಯಿತು. ನಿಮಗೆ ಬೇಕಾಗುವ ಅನೇಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ನಾವು ಬೇರೆ ಬೇರೆ ಕಡೆಯಿಂದ ಅದನ್ನು ಕೊಂಡ್ಕೊಳ್ತೇವೆ. ಅದನ್ನು ನಿಮಗೆ ಪೂರೈಸುವವರು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗುತ್ತಾರೆ. ಈ ವ್ಯವಹಾರವನ್ನೇ ಬಿಸ್ನೆಸ್ ಅಂತ ಕರೆಯುವುದು. So in the same manner, the another
ಮೀನಿಂಗ್ ಇಸ್ ದೇರ್ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್. ನಾನೀಗ ಹೇಳಿದೆ ಅವರು ಒಂದಲ್ಲ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ತಾರೆ, ಅದನ್ನು ವ್ಯವಹಾರ ಅಂತ. ಸೊ ವಾಟ್ ಈಸ್ ಕಾಲ್ಡ್ ಎಕನಾಮಿಕ್ ಆ್ಯಕ್ಟಿವಿಟೀಸ್? ದ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ innumerable wants. To satisfy our wants, we need goods and services. The goods are produced by agriculture and industry. We require many services also. All of you know that for your day-to-day life, you have the many requirements. So you also have the innumerable wants. ನಿಮಗೆ ಅನೇಕ ಬಯಕೆಗಳಿವೆ, ಆಸೆಗಳಿವೆ. To satisfy all these wants or your interest, you need goods and services. ನಿಮಗೆ ಇವುಗಳನ್ನೆಲ್ಲ ತೃಪ್ತಿಪಡಿಸಬೇಕಾದ್ರೆ ಅನೇಕ ವಸ್ತು ಮತ್ತು ಸೇವೆಗಳ ಅಗತ್ಯವಿದೆ. ಈ ಗೂಡ್ಸ್ ಮತ್ತು ಸರ್ವಿಸಸ್ ಎಲ್ಲಿ ಸಿಗ್ತದೆ ಕೇಳಿದರೆ, ದೀಸ್ ಆರ್ ಪ್ರೊಡ್ಯೂಸ್ಡ್ ಬೈ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ. ಇವುಗಳನ್ನು ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ಅವನ್ನು ಉತ್ಪಾದಿಸಲಾಗ್ತದೆ. ವಿ ರಿಕ್ವೈರ್ ಮೆನಿ ಸರ್ವಿಸಸ್ ಆಲ್ಸೋ. ನಮಗೆ ವೈದ್ಯಕೀಯ ಸೇವೆ, ಎಂಜಿನಿಯರ್ ಸೇವೆ ಅಥವಾ ಲಾಯರ್ ಸೇವೆ, ಟೀಚರ್ ಸೇವೆ, ಪ್ರೊಫೆಸರ್ ಸೇವೆ ಇವ್ರದ್ದೆಲ್ಲ ಬೇಕಾಗ್ತದೆ. ಇದನ್ನು ನಾವು ಸಹ ಕೊಂಡುಕೊಳ್ಬೇಕು. ದೀಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಅಮಂಗ್ ಅಸ್. ವಿ ನೀಡ್ ದ ಮೆನಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಸ್ಯಾಟಿಸ್ಫೈ ಅವರ್ ವಾಂಟ್ಸ್. So these goods and services are to be distributed among us. The activities which are concerned with the production and exchange of goods and services are called economic activities. ನಿಮ್ಗೆ ಗೊತ್ತಿರಲಿ, ಆರ್ಥಿಕ ಚಟುವಟಿಕೆಗಳು ಅಥವಾ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದರೆ ಯಾವ ಸರಕು ಸೇವೆಗಳು ನಮ್ಮ ಬಯಕೆಗಳನ್ನು ಪೂರೈಸಲು ಅಗತ್ಯ ಇದೆಯೋ ಆ ಸರಕು ಸೇವೆಗಳನ್ನು ಪೂರೈಸಲು ಕೈಗೊಳ್ಳುವ ಯಾವುದೇ ಚಟುವಟಿಕೆಗಳನ್ನು, ಮುಖ್ಯವಾಗಿ ವಸ್ತುವಿನ ಉತ್ಪಾದನೆ ಮತ್ತು ಅವುಗಳ ಹಂಚಿಕೆ ಅಥವಾ ವಿನಿಮಯಕ್ಕೆ ಸಂಬಂಧಿಸಿದಂತೆ ಆ ಚಟುವಟಿಕೆಗಳನ್ನು ಏನು ಕರೀತಾರೆ? ಆರ್ಥಿಕ ಚಟುವಟಿಕೆ ಅಥವಾ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ. ಸೊ ರಿಮೆಂಬರ್ ಆಲ್ ಆಫ್ ಯು, ವಾಟ್ ಈಸ್ ಬಿಸ್ನೆಸ್, ಹೂ ಆರ್ ಕಾಲ್ಡ್ ಬಿಸ್ನೆಸ್ ಮೆನ್, ವಾಟ್ ಈಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ದ ನೆಕ್ಸ್ಟ್ ಟೈಪ್ಸ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. Economic activities can be broadly classified into three types. They are business, profession, employment. One of the important question. ನಾವು ದೈನಂದಿನ ಜೀವನದಲ್ಲಿ ಮೂರು ಶಬ್ದಗಳನ್ನು ಸಾಮಾನ್ಯವಾಗಿ ಒಂದೇ ಅರ್ಥದಲ್ಲಿ ಬಳಸುವುದುಂಟು. ಬಟ್ ಎ ಡಿಫರೆನ್ಸಸ್ ಇಸ್ ದೇರ್. ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಕ್ಲಾಸಿಫೈಡ್ ಇಂಟು ತ್ರೀ ಟೈಪ್ಸ್. ನಂಬರ್ ಒನ್ ಈಸ್ ಕಾಲ್ಡ್ ಬಿಸ್ನೆಸ್, ವ್ಯಾಪಾರ ಅಂತ ಕರೀತಾರೆ. ಪ್ರೊಫೆಷನ್ ಅಂತ ಹೇಳಿದರೆ ವೃತ್ತಿ ಅಂತ ಕರಿತೇವೆ. ಎಂಪ್ಲಾಯ್ಮೆಂಟ್ ಅಂತ ಹೇಳಿದರೆ ಉದ್ಯೋಗ. ಈ ಮೂರನ್ನು ಆರ್ಥಿಕ ಚಟುವಟಿಕೆ ಅಂತ ಕರೆಯುವುದು. ಸೊ ವಾಟ್ ಈಸ್ ಬಿಸ್ನೆಸ್? ಇಟ್ ಈಸ್ ಮೇನ್ಲಿ ಕನ್ಸರ್ನ್ಡ್ ವಿತ್ ದ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಬಿಸ್ನೆಸ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಯಾವ ಚಟುವಟಿಕೆ ಎಕನಾಮಿಕ್ ಆ್ಯಕ್ಟಿವಿಟಿಯನ್ನೇ ಬಿಸ್ನೆಸ್ ಅಂತ ಕರೆಯುವುದು. ಇಲ್ಲಿ ಮುಖ್ಯವಾಗಿ ಈ ವಸ್ತು ಮತ್ತು ಸೇವೆಯ ಉತ್ಪಾದನೆ ಮತ್ತು ಹಂಚಿಕೆಗಳನ್ನು ಒಳಗೊಂಡ ಚಟುವಟಿಕೆಗಳನ್ನು ಬಿಸ್ನೆಸ್ ಅಂತ ಕರಿತೇವೆ. ಸೊ ದಿಸ್ ಈಸ್ ಕಾಲ್ಡ್ ಬಿಸ್ನೆಸ್. ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್. ದ ನೆಕ್ಸ್ಟ್ ದ ಪ್ರೊಫೆಷನ್. ಪ್ರೊಫೆಷನ್ ಅಂದರೆ ಏನು? ಇಟ್ ಈಸ್ ಮೋಸ್ಟ್ಲಿ ಮೇನ್ಲಿ ಕನ್ಸರ್ನ್ಡ್ ವಿತ್ ದ ರೆಂಡರಿಂಗ್ ಆಫ್ ಸ್ಪೆಷಲೈಸ್ಡ್ the technical and personal services. For example, lawyers, doctors, chartered accountants, like that, and teachers. This is called profession. ಸಾಮಾನ್ಯವಾಗಿ ಇಲ್ಲಿ ಮುಖ್ಯವಾಗಿ ಒಂದು ವಿಶೇಷವಾದ ವೈಯಕ್ತಿಕ ಸೇವೆಯನ್ನು ಅಥವಾ ವೃತ್ತಿಯನ್ನು ಮಾಡುವುದಕ್ಕೆ ಸಂಬಂಧಿಸಿ ಇದನ್ನು ಲಾಯರ್ ವೃತ್ತಿ ಅಥವಾ ಡಾಕ್ಟರ್ ವೃತ್ತಿ ಅಥವಾ ವೈದ್ಯಕೀಯ ವೃತ್ತಿ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಪ್ರೊಫೆಷನ್. ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗ. ಇಟ್ ಈಸ್ ದ ವರ್ಕ್ ಅಂಡರ್ಟೇಕನ್ ಬೈ ದ ಪೀಪಲ್ ಅಂಡರ್ ಆನ್ ಎಂಪ್ಲಾಯರ್ ಫಾರ್ ಸ್ಯಾಲ್ರಿ ಆರ್ ವೇಜಸ್. ಎಂಪ್ಲಾಯ್ಮೆಂಟ್ ಅಂದರೆ ಇಲ್ಲಿ ಉದ್ಯೋಗ, ಯಾವನಾದರೂ ಮಾಲೀಕನ ಕೈ ಕೆಳಗೆ ನಾವು ಸಂಬಳಕ್ಕೋಸ್ಕರವಾಗಿ ದುಡಿಯುವುದನ್ನು ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಅಗ್ರಿಕಲ್ಚರ್ ಲೇಬರರ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಲೇಬರರ್ಸ್. ಸೊ ದೀಸ್ ಆರ್ ಕಾಲ್ಡ್ ಎಕನಾಮಿಕ್ ಆಕ್ಟಿವಿಟೀಸ್. ದೇರ್ ಆರ್ ತ್ರೀ ಟೈಪ್ಸ್. ಒನ್ಸ್ ಅಗೇನ್ ರಿಮೆಂಬರ್, the first one is business, profession, and the third one is employment. The next, what is exchange? ಇಲ್ಲಿ ವಿನಿಮಯ ಅಥವಾ ವಿತರಣೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೀವು ಆಗಲೇ ತಿಳ್ಕೊಂಡಿದ್ರಿ. ಬಿಸ್ನೆಸ್ ಮೀನ್ಸ್
ಇಟ್ ಕನ್ಸರ್ನ್ ವಿತ್ ದ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ. ಹಾಗಿದ್ರೆ ಎಕ್ಸ್ಚೇಂಜ್ ಅಂದರೆ ಏನು? ದ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ಕಾಲ್ಡ್ ದ ಎಕ್ಸ್ಚೇಂಜ್. ವಸ್ತು ಮತ್ತು ಸೇವೆಗಳ ಹಂಚಿಕೆಯನ್ನೇ ನಾವು ಇಲ್ಲಿ ವಿನಿಮಯ ಅಂತ ಕರಿತೇವೆ. ಎಕ್ಸ್ಚೇಂಜ್ ಇಸ್ ದ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದ ಪ್ರೊಡಕ್ಷನ್ ಆ್ಯಂಡ್ ದ ಕನ್ಸಂಪ್ಷನ್. ಇಲ್ಲಿ ವಿನಿಮಯ ಯಾವುದರ ಕ್ಕೆ ಸಂಬಂಧಿಸಿದ ಕೇಳಿದರೆ ಉತ್ಪಾದನೆ ಮತ್ತು ಅನುಭೋಗ. ಒಂದು ವಸ್ತು ಉತ್ಪಾದನೆ ಆದರೆ ನಾವು ಅದನ್ನು ಕೊಂಡುಕೊಂಡು ಅದನ್ನು ನಾವು ಉಪಯೋಗಿಸ್ತೇವೆ. ನಾವು ಉಪಯೋಗಿಸುವವರನ್ನು ಅನುಭೋಗಿಗಳು ಅಂತ ಕರಿತೇವೆ. ಆ ಕ್ರಿಯೆಯನ್ನು ಕನ್ಸಂಪ್ಷನ್ ಅಂತ ಕರಿತೇವೆ. ಹೀಗೆ ದ ಎಕ್ಸ್ಚೇಂಜ್ is the connecting link between the production of goods and services and the consumption of goods and services. The goods produced at a place have to reach consumer at different places. During the course of production, the producer take into consideration the market study, transportation, the storage of goods, determination of price, and advertisements, etc. All these aspects are included in the process of exchange. Remember, ವಸ್ತುವಿನ ವಿನಿಮಯ ಅಥವಾ ಹಂಚಿಕೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ. ಒಂದು ವಸ್ತು ಉತ್ಪಾದನೆಯಾದ ಸ್ಥಳದಿಂದ ಅದು ಅನುಭೋಗಿಯ ಕೈ ತಲುಪುವವರೆಗೆ ಅನೇಕ ಪ್ರಕ್ರಿಯೆಗಳಿಗೆ ಒಳಪಡ್ತದೆ. ನಂಬರ್ 1, the businessmen or the manufacturer, they study the market and they conduct the transportation and they store the goods and they determine the price and they advertise their goods. So these are all called the process of exchange. All these aspects are included in the process of exchange. Today we have the money as medium of exchange. One ಮಾರ್ಕಿಗೆ ನೆನಪಿಟ್ಟುಕೊಳ್ಳಿ, ಮುಖ್ಯವಾಗಿ ಹಣವನ್ನು ವಿನಿಮಯದ ಮಾಧ್ಯಮ ಅಂತ ಕರೀತಾರೆ. ಆ್ಯಂಡ್ ಥ್ರೂ ಮೆನಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇಸ್ ಟೇಕ್ ಪ್ಲೇಸ್. ದ ಎಕ್ಸ್ಚೇಂಜ್ ಸಿಸ್ಟಮ್ ಹ್ಯಾಸ್ ಬಿಕಮ್ ದ ಫೌಂಡೇಶನ್ ಆಫ್ ಬಿಸ್ನೆಸ್. ಈಗ ವಿನಿಮಯ ಅಂತ ಹೇಳುವುದು ಯಾವುದು? ಈ ಎಲ್ಲ ಬಿಸ್ನೆಸ್ಗಳ ಅಡಿಪಾಯ ಅಂತ ಹೇಳ್ಬೋದು. ಸೊ ರಿಮೆಂಬರ್ ದಿಸ್ ವೆರಿ ಇಂಪಾರ್ಟೆಂಟ್. So now I explained the important points like what is business, who are the businessmen, what is economic activities, and what are the types of economic activities, and the next the what is the meaning of exchange. The next question, how it evolved, the sense of commerce, or the growth of commerce or the business activities. ಹೌ ಡಿಡ್ ಇಟ್ ಇವಾಲ್ವ್ಡ್, ಇದು ಹೇಗೆ ವಿಕಾಸಗೊಂಡಿತು, ಈ ವ್ಯವಹಾರ ಅಂತ ಹೇಳೋದು ಅಥವಾ ಆರ್ಥಿಕ ಚಟುವಟಿಕೆಗಳಂತ ಹೇಳೋದು ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದಿತ್ತಂತ ತಿಳ್ಕೊಳ್ಳೋ. The first one, all the economic activities of human beings is considered the commerce. ಇದು ಸುಲಭ ಅರ್ಥ ಆಗ್ತದೆ. ಇದನ್ನು ವಾಣಿಜ್ಯ ಅಂತ ಕರಿತೀವಿ. ಎಲ್ಲ ಆರ್ಥಿಕ ಚಟುವಟಿಕೆಗಳ ಮನುಷ್ಯನ ವಾಣಿಜ್ಯ ಚಟುವಟಿಕೆ ಅಂತ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ ದ ಪ್ರೊಡಕ್ಷನ್. ಒಂದೊಂದಾಗಿ ನೆನಪಿಟ್ಕೊಳ್ಳಿ, ಯಾವುದನ್ನೆಲ್ಲ ಒಳಗೊಂಡಿದೆ ಕೇಳಿದರೆ ಉತ್ಪಾದನೆ, ಬಿಸ್ನೆಸ್ ಅಂದರೆ ವ್ಯವಹಾರ, ಇಂಡಸ್ಟ್ರಿ ಕೈಗಾರಿಕೆ, ಬ್ಯಾಂಕಿಂಗ್ ಅಂದರೆ ಬ್ಯಾಂಕ್ ವ್ಯವಹಾರ, ಇನ್ಶೂರೆನ್ಸ್ ಏಜೆನ್ಸಿ, ಅಡ್ವರ್ಟೈಸ್ಮೆಂಟ್, ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ ವಿಚ್ ಫೆಸಿಲೇಟ್ ದ ಎಕ್ಸ್ಚೇಂಜ್. ನಾನು ಆಗಲೇ ಹೇಳಿದೆ, ಇವುಗಳನ್ನೆಲ್ಲ ವಿನಿಮಯದ ಪ್ರಕ್ರಿಯೆಗಳು ಅಂತ ಕರಿತೀವಿ. ಒಂದು ವಸ್ತು ಉತ್ಪಾದನಾ ಸ್ಥಳದಿಂದ ಒಬ್ಬ ಅನುಭೋಗಿಯ ಕೈ ತಲುಪುವವರೆಗೆ ಆ ವಸ್ತು ಈ ಎಲ್ಲ ಪ್ರಕ್ರಿಯೆಗಳಿಗೆ ಒಳಪಡ್ತದೆ. ಇದನ್ನೇ ಏನಂತ ಕರೀತಾರೆ? ದ ಪ್ರಾಸೆಸ್ ಆಫ್ ಎಕ್ಸ್ಚೇಂಜ್ ಅಂತ. ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಕನ್ಸ್ಯೂಮರ್. ದ ಎವಲ್ಯೂಷನ್ ಈಸ್ ದ ಗ್ರ್ಯಾಜುವಲ್ ಚೇಂಜ್ ಆಫ್ ಆಕ್ಟಿವಿಟೀಸ್ ದಟ್ ಟೇಕ್ ಪ್ಲೇಸ್ ಓವರ್ ಎ ಲಾಂಗ್ ಪೀರಿಯಡ್. ಇಲ್ಲಿ ಎವಲ್ಯೂಷನ್ ಅಂತ ಹೇಳಿದರೆ ಈಗ ಮಾನವನ ಹ್ಯೂಮನ್ ಇವಾಲ್ಯೂಷನ್ ಅಂತ ಕರೀತಾರೆ, ಅಥವಾ ಮಾನವನ ವಿಕಾಸ. ಒಂದೇ ದಿನದಲ್ಲಿ, ಒಂದು ವರ್ಷ ಅಥವಾ 1000 ವರ್ಷದಲ್ಲಿ ಆದದಲ್ಲ, ಅನೇಕ ಸಮಯದಿಂದ ಅಥವಾ ಬಹಳ ಸಮಯದಿಂದ ಈ ಕ್ರಿಯೆ ನಡೆದು ಮನುಷ್ಯ ಇಂದಿನ ಹಂತಕ್ಕೆ ತಲುಪಿದ್ದಾನೆ. ಹಾಗೆ ಮಾನವನ ವ್ಯವಹಾರವೂ ಸಹ ಭಾಳ ದೀರ್ಘಾವಧಿಯಲ್ಲಿ ನಿಧಾನಗತಿಯಲ್ಲಿ ಆದಂಥ ಒಂದು ವಿಕಾಸ ಅಥವಾ ಬದಲಾವಣೆ ಅಂತ ಹೇಳ್ಬೋದು. ಸೊ ಇಟ್ ಟುಕ್ the long time for its change. So the evolution that has taken place in commerce may be called evolution of commerce. What is evolution of commerce? All of you marked this. The evolution that has taken place in commerce.
ವಾಣಿಜ್ಯ ವ್ಯವಹಾರದಲ್ಲಿ ಸಂಭವಿಸಿದ ವಿಕಾಸವನ್ನು ಏನಂತ ಕರೀತಾರೆ? ದ ಎವಲ್ಯೂಷನ್ ಆಫ್ ಕಾಮರ್ಸ್, ಅದು ವಾಣಿಜ್ಯದ ವಿಕಾಸ ಅಂತ ಕರೀತಾರೆ. ದ ಹಿಸ್ಟ್ರಿ ಆಫ್ ಬಿಸ್ನೆಸ್, ದ ಕಾಮರ್ಸ್ ಈಸ್ ದ ಪಾರ್ಟ್ ಆಫ್ ಬಿಸ್ನೆಸ್ ವಿಚ್ ಈಸ್ concerned with the distribution of goods and services. Evolution of commerce has crossed over several stages to achieve today's position. ನಾನು ಆಗಲೇ ಹೇಳಿದಾಗೆ ಮನುಷ್ಯ ಸಹ ಇಂದಿನ ಸ್ಥಿತಿ ತಲುಪಬೇಕಾದ್ರೆ ಯಾವೆಲ್ಲ ಹಂತಗಳನ್ನು ದಾಟಿ ಬಂದ, ಅದೇ ರೀತಿ ಮಾನವನ ಆರ್ಥಿಕ ವ್ಯವಹಾರಗಳು ಅಥವಾ ವಾಣಿಜ್ಯ ವ್ಯವಹಾರಗಳು ಇಂದಿನ ಸ್ಥಿತಿ ತಲುಪಬೇಕಾದ್ರೆ ಅದು ಅನೇಕ ಸ್ಟೇಜ್ಗಳನ್ನು ದಾಟಿ ಬಂದಿದೆ ಅಂತ ಹೇಳ್ಬೋದು. ಸೊ ವಿಚ್ ಆರ್ ದ ಸ್ಟೇಜಸ್ ಆಫ್ ದ ಎವಲ್ಯೂಷನ್ ಆಫ್ ಕಾಮರ್ಸ್, ಇಲ್ಲಿ ಸ್ಟೇಜ್ಗಳು ಯಾವುದು ಅಂತ. ಸೊ ಸ್ಟೇಜ್ಗಳಲ್ಲಿ ಮುಖ್ಯವಾಗಿ ದ ಸೆವೆರಲ್ ಸ್ಟೇಜಸ್. ನಂಬರ್ 1, the important stages are the hunting and fishing stage. Number 2, the pastoral stage. Number 3, the agriculture stage. Number 4, the handicraft stage. Number 5, barter system stage. Number 6, money economy stage. Number 7, town economy stage. Number 8, international ಟ್ರೇಡ್ ಸ್ಟೇಜ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಹೊಸತೇನೂ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಒಂದು ಪೇಜ್ ಬಿಟ್ಟೋಗಿದೆ, ನಿಮ್ಮ ಪುಸ್ತಕ ನೋಡ್ಕೊಳ್ಳಿ. ಅದರಲ್ಲಿ ನಂಬರ್ 1 ಅಂದರೆ ಮಾನವನ ಆರ್ಥಿಕ ವ್ಯವಹಾರಗಳು ಅಥವಾ ವಾಣಿಜ್ಯ ವ್ಯವಹಾರಗಳು ಇಂದಿನ ಸ್ಥಿತಿಯನ್ನು ತಲುಪಬೇಕಾದ್ರೆ 8 ಸ್ಟೇಜ್ಗಳನ್ನು ದಾಟಿ ಬಂದಿವೆ. ಹಾಗಿದ್ರೆ ಮೊದಲು ಅವನ ವ್ಯವಹಾರ ಏನಾಗಿತ್ತು? ದ ಫಸ್ಟ್ ಸ್ಟೇಜ್ ಇಸ್ ಕಾಲ್ಡ್ ಹಂಟಿಂಗ್ ಆ್ಯಂಡ್ ಫಿಶಿಂಗ್ ಸ್ಟೇಜ್, ಅಂದರೆ ಬೇಟೆಗಾರಿಕೆ ಮತ್ತು ಮೀನುಗಾರಿಕೆಯ ಹಂತ ಅಂತ ಕರಿತೇವೆ. ನಂಬರ್ 2 ಫಾಸ್ಟೋರಲ್ ಸ್ಟೇಜ್ ಅಥವಾ ಪೂರ್ವ ಕಾಲ ಅಂತ ನಾವೇನು ಕರಿತೇವೆ. ಆ ಸಮಯದಲ್ಲಿ ಮಾನವ ಹೈನುಗಾರಿಕೆಯನ್ನು ಬೆಳೆಸ್ಕೊಂಡ ನಂತರ ವ್ಯವಸಾಯದ ಹಂತ ಅಂತ ಕರಿತೀವಿ, ಅಗ್ರಿಕಲ್ಚರ್ ಸ್ಟೇಜ್. ನಂಬರ್ 4 ಹ್ಯಾಂಡಿಕ್ರಾಫ್ಟ್, ಅಂದರೆ ಕರಕುಶಲ ವಸ್ತುಗಳ ನಿರ್ಮಾಣದ ಹಂತ. ನಂತರ ವಸ್ತು ವಿನಿಮಯ ಪದ್ಧತಿಯ ಹಂತ, ಹಾಗೆ ಹಣದ ಅರ್ಥವ್ಯವಸ್ಥೆಯ ಹಂತ, ಅದನ್ನು ಹಣವನ್ನು ಕಂಡುಹಿಡಿದಂಥ ಹಂತ. ಆಮೇಲೆ ಟೌನ್ ಎಕಾನಮಿ, ಅಂದರೆ ನಗರ ಆರ್ಥಿಕ ವ್ಯವಸ್ಥೆಯ ಹಂತ. ಹಾಗೂ ಕೊನೆಯದಾಗಿ ಈಗಿನ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವ್ಯಾಪಾರ ಹಂತ ಅಂತ ನಾವು ಕರಿತೇವೆ. ಸೊ ದ ಫಸ್ಟ್ ಒನ್, ದ ಹಂಟಿಂಗ್ ಆ್ಯಂಡ್ ಫಿಶಿಂಗ್, ಯು ನೋ ಆಲ್ ಆಫ್, ಯು ಆರ್ ಸ್ಟಡಿಡ್ ಇನ್ ಪ್ರೀವಿಯಸ್ ಕ್ಲಾಸ್. ಇಟ್ ವಾಸ್ ದ ಅರ್ಲಿಯಸ್ಟ್ ಸ್ಟೇಜ್ ಆಫ್ ಹ್ಯೂಮನ್ ಸಿವಿಲೈಜೇಷನ್. ಡ್ಯೂರಿಂಗ್ ದಿಸ್ ಸ್ಟೇಜ್ ಮ್ಯಾನ್ ವಾಸ್ ದ ವಾಂಡರರ್. ನಿಮ್ಗೆ ಗೊತ್ತಿರಲಿ, ಅವ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಲೆದಾಡ್ತಿದ್ದ. ದೇರ್ ವಾಸ್ ನೋ ಫಿಕ್ಸ್ಡ್ ಪ್ಲೇಸ್ ಟು ಹಿಮ್. He moved in groups from one place to another in search of food. ಒಂದು ಕಡೆ ಅವ ನಿಲ್ತೇ ಇರಲಿಲ್ಲ, ಆಹಾರ ಉತ್ಪಾದನೆಗೋಸ್ಕರ ಒಂದು ಕಡೆಯಿಂದ ಇನ್ನೊಂದು ಕಡೆ ಅವ ಏನು ಮಾಡ್ತಿದ್ದ, ಅಲೆದಾಡ್ತಿದ್ದ. ದೇ ಹಂಟೆಡ್ ಅನಿಮಲ್ಸ್ ಫಾರ್ ಫುಡ್. ದ ಫಿಶಿಂಗ್ ವಾಸ್ ಆಲ್ಸೋ ಕ್ಯಾರಿಡ್ ಔಟ್ ಬೈ ದೆಮ್. ದೇ ಗ್ಯಾದರ್ಡ್ ಫ್ರೂಟ್ಸ್, ರೂಟ್ಸ್ ಆ್ಯಂಡ್ ನಟ್ಸ್ ಫಾರ್ ಫುಡ್. ದೇ ಲಿವ್ಡ್ ಇನ್ ಕೇವ್ಸ್ ಆರ್ ದ ಹಾಲೋಸ್ ಆಫ್ ಟ್ರೀಸ್. They covered their bodies with the leaves and skins of the animals to protect their bodies from the sun, wind and rain. No economic activities exiting during this stage. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಬೇಟೆಗಾರಿಕೆ ಮತ್ತು ಮೀನುಗಾರಿಕೆಯ ಈ ಹಂತದಲ್ಲಿ ಮನುಷ್ಯ ಕಾಡಲ್ಲಿ ವಾಸ ಮಾಡ್ತಿದ್ದ, ಗುಹೆಗಳಲ್ಲಿ, ಮರದ ಪೊಟರೆಗಳಲ್ಲಿ ವಾಸ ಮಾಡ್ತಿದ್ದ. ಮೈಗೆ ಪ್ರಾಣಿಗಳ ಚರ್ಮವನ್ನು, ಎಲೆಗಳನ್ನು ಅಥವಾ ಈ ನಾರನ್ನು ಮೈಗೆ ಸುತ್ತಕೊಳ್ತಿದ್ದ. ಮಳೆ, ಚಳಿ ಅಥವಾ ಗಾಳಿಯಿಂದ ತನ್ನನ್ನು ರಕ್ಷಿಸಿಕೊಳ್ಳಲು. ಹಾಗೆಯೇ ಪ್ರಾಣಿಗಳನ್ನು ಬೇಟೆಯಾಡಿ ಮಾಂಸವನ್ನು ತಿಂತಿದ್ದ. ಜೊತೆಗೆ ಮೀನನ್ನು ಹಿಡಿದು ಸಹ ಆಹಾರವಾಗಿ ಬಳಸ್ತಿದ್ದ. ಇದು ಮಾನವನ ವಿಕಾಸದ ಮೊದಲಿನ ಹಂತ. ಇದನ್ನು ಅವನ ಆರ್ಥಿಕ ವ್ಯವಹಾರದ ಮೊದಲ ಹಂತ ಕರೀತಾರೆ. ಆದರೆ ಇಲ್ಲಿ ನೆನಪಿಟ್ಕೊಳ್ಬೇಕಾದ್ರೆ ದೇರ್ ವಾಸ್ ನೋ ಎನಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಡ್ಯೂರಿಂಗ್ ದಿಸ್ ಸ್ಟೇಜ್. ಇಲ್ಲಿ ಯಾವುದೇ ಆರ್ಥಿಕ ಚಟುವಟಿಕೆ ಇರಲಿಲ್ಲ, ಕೇವಲ ಅವನ ಹೊಟ್ಟೆಪಾಡಿಗೋಸ್ಕರ ಅವನ ಕೆಲಸ ಮಾಡ್ತಿದ್ದ. ನಂಬರ್ 2, ದ ಪಾಸ್ಟೋರಲ್ ಸ್ಟೇಜ್. ಡ್ಯೂರಿಂಗ್ ದಿಸ್ ಸ್ಟೇಜ್ ಪೀಪಲ್ ಲರ್ನ್ ಡೊಮೆಸ್ಟಿಕೇಶನ್ ಆಫ್ ಆ್ಯನಿಮಲ್ಸ್ ಇನ್ ದ ಬಿಗಿನಿಂಗ್. ಇದು ಪೂರ್ವಕಾಲದ ಹಂತದ ಕತೆ. ಇಲ್ಲಿ ಮನುಷ್ಯ ಪ್ರಾಣಿಗಳನ್ನು ತನ್ನ ಉಪಯೋಗಕ್ಕೆ
ಬಳಸುವುದನ್ನು ಅಥವಾ ಸಾಕುವುದನ್ನು ಕಲ್ತ್ಕೊಂಡ. For example, cattle, sheep and goats were reared. These animals provided food to eat and skins to cover their bodies. They moved from one place to another in search of grasslands. Though man had reached some higher level in development, commerce did not exist. ಸೊ ಇಲ್ಲಿ ಪ್ರಾಣಿ ಸಾಕಣೆ ಮಾಡ್ತಿದ್ದ, ಆದರೆ ಅಲೆಮಾರಿ ಜೀವನವನ್ನು ನಡೆಸ್ತಿದ್ದ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹುಲ್ಲುಗಾವಲು ನೋಡಿಕೊಂಡು ಹೋಗ್ತಿದ್ದ. ಪ್ರಾಣಿಗಳನ್ನು ಮಾಂಸಕ್ಕಾಗಿ ಅಥವಾ ಚರ್ಮಕ್ಕಾಗಿ ಸಾಕ್ತಾ ಇದ್ದ. ಆದರೆ ಇಲ್ಲಿ ಯಾವುದೇ ದೊಡ್ಡ ಮಟ್ಟದ ವ್ಯವಹಾರ ಅಥವಾ ಮಾರಾಟ ಇರಲಿಲ್ಲ. ನಂಬರ್ 3, ಅಗ್ರಿಕಲ್ಚರ್ ಸ್ಟೇಜ್. ಅಂದರೆ ಏನಂದರೆ ಕೃಷಿಯನ್ನು ಕಲ್ತಂತ. ಆಫ್ಟರ್ ಸೆವರಲ್ ಇಯರ್ಸ್ ಆಫ್ ಪಾಸ್ಟೋರಲ್ ಸ್ಟೇಜ್, ದ ಪೀಪಲ್ ಲರ್ನ್ ದ ಆರ್ಟ್ ಆಫ್ ಗ್ರೋಯಿಂಗ್ ಸಮ್ ಕ್ರಾಪ್ಸ್. ದೇ ಸ್ಟಾರ್ಟೆಡ್ ಲಿವಿಂಗ್ ಎಟ್ ದ ಫಿಕ್ಸೆಡ್ ಪ್ಲೇಸ್. They lived in groups. Commercial activities started. The villages and communities came into existence. Simple, the form of division of labor started. ಇದು ಭಾಳ ಮುಖ್ಯವಾದ ಹಂತ. ಇಲ್ಲಿ ಮನುಷ್ಯ ಒಂದು ಕಡೆ ನೆಲೆ ನಿಲ್ಲಕ್ಕೆ ಶುರು ಮಾಡಿದ, ಗುಂಪು ಜೀವನವನ್ನು ಆರಂಭಿಸಿದ, ಕೆಲವು ಧಾನ್ಯಗಳನ್ನು ಅಥವಾ ಬೆಳೆಗಳನ್ನು ಬೆಳೆಯಲು ಕಲ್ತ್ಕೊಂಡ. ಈ ಹಂತದಲ್ಲಿ ಕೆಲವು ಆರ್ಥಿಕ ಚಟುವಟಿಕೆಗಳು ಆರಂಭವಾದವು ಅಥವಾ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಸ್ಟಾರ್ಟೆಡ್. ದ ವಿಲೇಜಸ್ ಆ್ಯಂಡ್ ಕಮ್ಯುನಿಟೀಸ್, ಇದರಿಂದ ಮಾನವ ಸಮುದಾಯಗಳು ಹಾಗೆ ಹಳ್ಳಿಗಳು ಹುಟ್ಟಿಕೊಂಡವು. ಇಲ್ಲಿ ಸಣ್ಣ ಪ್ರಮಾಣದ ಶ್ರಮ ವಿಭಜನೆ, ಅಂದರೆ ಒಂದೇ ಕೆಲಸವನ್ನು ಅನೇಕರು ಸೇರಿಕೊಂಡು ಮಾಡುವಂಥ ಒಂದು ವ್ಯವಸ್ಥೆ ರೂಢಿಗೆ ಬಂತು. ದ 4th one, ಹ್ಯಾಂಡಿಕ್ರಾಫ್ಟ್ ಸ್ಟೇಜ್. ಸೊ ಆಫ್ಟರ್ ದ ಡಿಸ್ಕವರಿ ಆಫ್ ಅಗ್ರಿಕಲ್ಚರ್, ಸೊ ದ ಮ್ಯಾನ್ ಆಲ್ಸೋ ಇನ್ವೆಂಟೆಡ್ ದ ಅನದರ್ production of goods, that is by hand skill, that is called handcrafts. ಈ ಕರಕುಶಲ ಉದ್ಯಮದ ಹಂತ ಅಂತ ನಾವೇನು ಕರಿತೇವೆ ಅದನ್ನು ಹ್ಯಾಂಡಿಕ್ರಾಫ್ಟ್ ಸ್ಟೇಜ್ ಅಂತ ಕರಿತೇವೆ. ದ ಅಗ್ರಿಕಲ್ಚರಿಸ್ಟ್ ವಾಂಟೆಡ್ ಟು ಸಮ್ ಟೂಲ್ಸ್ ಆರ್ ಇಂಪ್ಲಿಮೆಂಟ್ಸ್. ದೇ ವಾಂಟೆಡ್ ಹೌಸ್ ಟು ಲಿವ್. ಟು ಫುಲ್ಫಿಲ್ ದೀಸ್ ರಿಕ್ವೈರ್ಮೆಂಟ್ಸ್, ಸಮ್ ಪೀಪಲ್ ಎಂಗೇಜ್ಡ್ ದೆಮ್ಸೆಲ್ವ್ಸ್ ಇನ್ ಮೇಕಿಂಗ್ ಟೂಲ್ಸ್ and also to construct houses. They were called craftsmen. ಗೊತ್ತಿಲ್ಲಿ ಗುಂಪು ಜೀವನವನ್ನು ಆರಂಭಿಸಿದ ಮೇಲೆ ಅವನಿಗೆ ಮನೆ ಕಟ್ಟಬೇಕಾಯಿತು. ಮನೆ ಕಟ್ಟುವ ಕಲೆಯನ್ನು ಕೆಲವರು ಕಲ್ತ್ಕೊಂಡ್ರು. ಈ ಕಲೆಗಾರರನ್ನು ಕ್ರಾಫ್ಟ್ಸ್ಮನ್ ಅಂತ ಕರೆದರು. ಗ್ರ್ಯಾಜುವಲಿ ಎ ಬಾಡಿ ಆಫ್ ದೀಸ್ ಪ್ರೊಫೆಷನಲ್ ಕ್ರಾಫ್ಟ್ಸ್ಮೆನ್ ಸಚ್ ಆಸ್ ಕಾರ್ಪೆಂಟರ್ಸ್, ಬ್ಲ್ಯಾಕ್ ಸ್ಮಿತ್, ವೀವರ್ಸ್, ಬಿಲ್ಡರ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ಬಡಗಿಗಳು, ಕಬ್ಬಿಣದ ಕೆಲಸ ಮಾಡುವ ಕಮ್ಮಾರರು ಅಥವಾ ನೇಕಾರರು ಅಥವಾ ನಿರ್ಮಾಪಕರು, ಅದೇ ಮನೆಯನ್ನು ನಿರ್ಮಿಸುವವರು, ಇವರೆಲ್ಲ ವರ್ಗ ಹುಟ್ಕೊಂಡಿತ್ತು. ದೇ ಕ್ಯಾರಿಡ್ ಆನ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಇನ್ ದೇರ್ ಹೌಸ್ ಆ್ಯಂಡ್ ಸಪ್ಲೈಡ್ ಟು ದ ಅಗ್ರಿಕಲ್ಚರಿಸ್ಟ್. ಇನ್ ರಿಟರ್ನ್ ದ ಅಗ್ರಿಕಲ್ಚರ್ಸ್ ಪ್ರೊವೈಡ್ ದೆಮ್ ವಿತ್ ದೇರ್ ರಿಕ್ವೈರ್ಮೆಂಟ್ಸ್. ಗೊತ್ತಿಲ್ಲಿ ಈ ಕಲಾಗಾರರ ವರ್ಗ ಅಗತ್ಯ ಬಿದ್ದವರಿಗೆ ತಾವು ತಯಾರಿಸಿದ ವಸ್ತುಗಳನ್ನು ಮಾರಾಟ ಮಾಡಿ ಅವರಿಂದ ತಮಗೆ ಬೇಕಾದ ಆಹಾರ ಧಾನ್ಯವನ್ನು ಪಡ್ಕೊಂಡ್ರು. ಇದರಿಂದ ಮಾನವ ಸಮಾಜದಲ್ಲಿ ದ ನ್ಯೂ ಎಕನಾಮಿಕ್ ಆ್ಯಕ್ಟಿವಿಟಿ ಸ್ಟಾರ್ಟೆಡ್, ದಟ್ ಈಸ್ ಕಾಲ್ಡ್ ಬಾರ್ಟರ್ ಸಿಸ್ಟಮ್. ವಾಟ್ ಈಸ್ ಬಾರ್ಟರ್ ಸಿಸ್ಟಮ್? ವಸ್ತು ವಿನಿಮಯ ಪದ್ಧತಿ. ಬಾರ್ಟರ್ ಸಿಸ್ಟಮ್ ಮೀನ್ಸ್ ದ ಎಕ್ಸ್ಚೇಂಜಿಂಗ್ ಆಫ್ ಗೂಡ್ಸ್ ಫಾರ್ ಗೂಡ್ಸ್. ರಿಮೆಂಬರ್ ಆಲ್ ಆಫ್ ಯು, ವಾಟ್ ಈಸ್ ಬಾರ್ಟರ್ ಸಿಸ್ಟಮ್? ಎಕ್ಸ್ಚೇಂಜಿಂಗ್ ಆಫ್ ಗೂಡ್ಸ್ ಫಾರ್ ಗೂಡ್ಸ್. ವಸ್ತುವಿಗಾಗಿ ವಸ್ತುವನ್ನು ವಿನಿಮಯ ಮಾಡಿಕೊಳ್ಳುವ ಪದ್ಧತಿ, ಅಥವಾ ವಸ್ತುವಿನಿಂದ ವಸ್ತುವನ್ನು ವಿನಿಮಯ ಮಾಡಿಕೊಳ್ಳುವ ಪದ್ಧತಿ, ಅದನ್ನು ವಸ್ತು ವಿನಿಮಯ ಪದ್ಧತಿ ಅಂತ ಕರೀತಾರೆ. ಸೊ ದಿಸ್ ಒನ್ ಕೇಮ್ ಇನ್ ಟು ಪ್ರಾಕ್ಟೀಸ್ ಇನ್ ದ ಸ್ಟೇಜ್ ಆಫ್ 4th, ದಟ್ ಈಸ್ ಹ್ಯಾಂಡಿಕ್ರಾಫ್ಟ್ ಸ್ಟೇಜ್. ನಿಮ್ಗೆ ಗೊತ್ತಿಲ್ಲ ಅದು ಹೇಗೆ ಹುಟ್ಟಿಕೊಂಡಿದೆ. ದ 5th one, ದ ಬಾರ್ಟರ್ ಸಿಸ್ಟಮ್ ಸ್ಟೇಜ್. ಸಿಯರ್ the division of labor enabled quick production of goods. ಡಿವಿಷನ್ ಆಫ್ ಲೇಬರ್ ಅಂದರೆ ನಾನು ಈಗಲೇ ಹೇಳಿದೆ, ಶ್ರಮ ವಿಭಜನೆ, ಒಂದೇ ಕೆಲಸವನ್ನು ಅನೇಕರು ಹಂಚಿಕೊಂಡು ಮಾಡುವಂಥದ್ದು. ಇದರಿಂದ ಏನಾಯಿತು ಅಂದರೆ ಹೆಚ್ಚು ಉತ್ಪಾದನೆ ಸಾಧ್ಯ ಆಯಿತು. ದ ಗೂಡ್ಸ್ ಪ್ರೊಡ್ಯೂಸ್ಡ್ ವೇರ್ ಡೈರೆಕ್ಟ್ಲಿ ಎಕ್ಸ್ಚೇಂಜ್ಡ್. ದ ಡೈರೆಕ್ಟ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಫಾರ್ ಗೂಡ್ಸ್ ಆರ್ ಅದರ್ ಥಿಂಗ್ಸ್ ಈಸ್ ಕಾಲ್ಡ್ ಬಾರ್ಟರ್ ಸಿಸ್ಟಮ್ ಆಫ್ ಎಕ್ಸ್ಚೇಂಜ್. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, 1 ಮಾರ್ಕಿನ ಇಂಪಾರ್ಟೆಂಟ್ ಪ್ರಶ್ನೆ. ಬಾರ್ಟರ್ ಸಿಸ್ಟಮ್ ಅಂದರೆ ಏನು ಅಂತ ಇಲ್ಲೇ ಇದೆ. ದ ಡೈರೆಕ್ಟ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಫಾರ್ ಗೂಡ್ಸ್ ಆರ್ ಅದರ್ ಥಿಂಗ್ಸ್ ಈಸ್ ಕಾಲ್ಡ್ ಬಾರ್ಟರ್ ಸಿಸ್ಟಮ್ ಆಫ್ ಎಕ್ಸ್ಚೇಂಜ್. ಸಮ್ ಪ್ರಾಬ್ಲಮ್ಸ್ ಆರ್ cropped up as a result of direct exchange. The important problems of barter system of exchange were, ಇಲ್ಲಿ ಒಂದು ಪ್ರಮುಖವಾದ ದೋಷ ಏನು ಕೇಳಿದರೆ, ಅಲ್ಲಿ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನು ವಿನಿಮಯ ಮಾಡುವಲ್ಲಿ ಮೌಲ್ಯವನ್ನು ನಿರ್ಧರಿಸುವುದು ತುಂಬ ಕಷ್ಟ ಆಗ್ತಿತ್ತು. ಆ್ಯಂಡ್ ದ
The important problems of barter system. The one important question. 4 problems are there. Just remember the side heading. The lack of double coincidence of wants. ನಿಮ್ಗೆ ಗೊತ್ತಿರಲಿಲ್ಲ ಈಗ ಲ್ಯಾಕ್ ಆಫ್ ಡಬಲ್ coincidence of wants. If two parties exchange goods with each other, we call it coincidence. ಒಬ್ಬರಿಗಿಂತ ಇಬ್ಬರು ಅಂದರೆ ಇಬ್ಬರು ಇದು ಎರಡು ಪಕ್ಷಿಗಳು ಇದನ್ನು ವಸ್ತುವನ್ನು ಒಬ್ರಿಗೊಬ್ರು ವಿನಿಮಯ ಮಾಡಿಕೊಂಡ್ರೆ ಅದನ್ನು ಕೋಇನ್ಸಿಡೆಂಟ್ ಆಫ್ ವಾಂಟ್ಸ್ ಅಂತ ಹೇಳಿದೆ. ಬಟ್ ಸಚ್ ಡಬಲ್ ಕೋಇನ್ಸಿಡೆನ್ಸ್ ವಾಸ್ ರ್ಯಾರ್ಲಿ ಫೌಂಡ್. ಎಕ್ಸಾಂಪಲ್, ಎ ಹ್ಯಾಸ್ ಪ್ಯಾಡಿ ಆ್ಯಂಡ್ ವಾಂಟ್ಸ್ ವೀಟ್, ಬಿ ಹ್ಯಾಸ್ ವೀಟ್ ಬಟ್ ವಾಂಟ್ಸ್ ಜಾರ್. ಗೊತ್ತಿರಲಿಲ್ಲ, ಎ ಎನ್ನುವನ ಹತ್ರ ಭತ್ತ ಇದೆ, ಬಿ ಎನ್ನುವನ ಹತ್ರ ಗೋಧಿ ಇದೆ. ಆದರೆ ಬಿ ಎನ್ನುವನಿಗೆ ಏನು ಬೇಕು? ಜೋಳ ಬೇಕು. ಆಗ ಇದು ಎಕ್ಸ್ಚೇಂಜ್ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಸೊ ಇದನ್ನು ಡಬಲ್ ಕೋಇನ್ಸಿಡೆಂಟ್ ಆಫ್ ವಾಂಟ್ಸ್ ಇದೆ. ಲ್ಯಾಕ್ ಆಫ್ ಕಾಮನ್ ಮೆಜರ್ ಆಫ್ ವ್ಯಾಲ್ಯೂ. ಇಲ್ಲಿ ನಾನು ಆಗಲೇ ಹೇಳಿದೆ, ವಸ್ತುವಿನ ಸಾಮಾನ್ಯ ಮೌಲ್ಯವನ್ನು ಅಳೆಯುವುದು ಕಷ್ಟ ಆಗ್ತಿತ್ತು. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಡಿಸೈಡ್ ದ ಕ್ವಾಂಟಿಟಿ ಆಫ್ ಒನ್ ಕಮಾಡಿಟಿ ಟು ಅನದರ್. ಒಬ್ಬನಿಗೆ ಗೋಧಿ ಬೇಕು, ಇನ್ನೊಬ್ಬನಿಗೆ ಅಕ್ಕಿ ಬೇಕು. ಹಾಗಾದರೆ ಎಷ್ಟು ಗೋಧಿಗೆ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಕೊಡಬೇಕು ಇದನ್ನು ನಿರ್ಧರಿಸುವುದು ಕಷ್ಟ. ಇಲ್ಲಿ ಮತ್ತೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಾರ್ ಒನ್ ಹ್ಯಾಸ್ ಕೌ ಹೌ ಮೆನಿ ಶೀಪ್ ಆರ್ ಫಾರ್ ಒನ್ ಮೆಜರ್ ಆಫ್ ವೀಟ್ ಹೌ ಮೆನಿ ಮೆಜರ್ಸ್ ಆಫ್ ಜೋರ್. ನಾನು ಆಗಲೇ ಹೇಳಿದೆ, ಇದು ಕಷ್ಟ. ಡಿಫಿಕಲ್ಟಿ ಆಫ್ ಸಬ್ ಡಿವಿಷನ್. ಇಲ್ಲಿ ಅವುಗಳನ್ನು ಸಬ್ ಡಿವಿಷನ್ ಮಾಡಲಿಕ್ಕೆ ಕಷ್ಟ. ಇಲ್ಲಿ ಡಿವೈಡ್ ದ ಕೌ ಫಾರ್ ಸಮ್ ಶೇಪ್. ಈಗ ಎಷ್ಟು ಕುರಿಗಳಿಗೆ ಒಂದು ದನ, ಇಲ್ಲಿ ನಿರ್ಧಾರ ಮಾಡೋದು ಕಷ್ಟ. ಆದರೆ ಒಬ್ಬನಿಗೆ ಒಂದು ಕುರಿ ಬೇಕು, ಇನ್ನೊಬ್ಬನಿಗೆ ಒಂದು ದನ ಬೇಕು. ಹಾಗಿದ್ರೆ ದನವನ್ನು ಕಟ್ ಮಾಡಲಿಕ್ಕೆ ಅಥವಾ ಸಬ್ ಡಿವಿಷನ್ ಮಾಡಲಿಕ್ಕೆ ಆಗುವುದಿಲ್ಲ. ಇದು ಕಷ್ಟ ಆಗ್ತಿತ್ತು. ಡಿಫಿಕಲ್ಟಿ ಟು ಸ್ಟೋರ್ ದ ಗೂಡ್ಸ್ ಆರ್ ಟು ಟ್ರಾನ್ಸ್ಪೋರ್ಟ್. ಈ ಸಿಸ್ಟಮಲ್ಲಿ ಆ ವಸ್ತುವನ್ನು ಸ್ಟೋರ್ ಮಾಡೋದು, ಟ್ರಾನ್ಸ್ಪೋರ್ಟ್ ಮಾಡೋದು ಇನ್ನೊಂದು ದೊಡ್ಡ ಕೆಲಸ ಅಥವಾ ದೊಡ್ಡ ಒಂದು ದೋಷ ಅಂತ ಹೇಳ್ಬೋದು. ಸೊ ರಿಮೆಂಬರ್, ಬಾರ್ಟರ್ ಸಿಸ್ಟಮಲ್ಲಿ ಈ ಕೆಳಗಿನ ದೋಷಗಳಿದ್ದವು ಅಥವಾ ಸಮಸ್ಯೆಗಳು. ನಂಬರ್ 1, ಲ್ಯಾಕ್ ಆಫ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್, ಲ್ಯಾಕ್ ಆಫ್ ಕಾಮನ್ ಮೆಜರ್ ಆಫ್ ವ್ಯಾಲ್ಯೂ. ನಂಬರ್ 3, ಡಿಫಿಕಲ್ಟಿ ಆಫ್ ಸಬ್ ಡಿವಿಷನ್, ಡಿಫಿಕಲ್ಟಿ ಟು ಸ್ಟೋರ್ ದ ಗೂಡ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ದ ನೆಕ್ಸ್ಟ್ ಸ್ಟೇಜ್, the money economy stage, the 6th one. Here remember the money economy stage. The man invented money for the exchanging of the goods. To overcome the difficulty of all these problem of the barter system, man invented money. ಈಗ ತಿಳ್ಕೊಂಡಾಗೆ ಬಾರ್ಟರ್ ಸಿಸ್ಟಮಲ್ಲಿರುವ ಎಲ್ಲ ದೋಷಗಳನ್ನು ನೀಗಲು ಮನುಷ್ಯ ಹಣದ ಚಲಾವಣೆಯನ್ನು ಪ್ರಾರಂಭಿಸಿದ. ಈ ಹಣದ ಚಲಾವಣೆಯನ್ನು ಟು ಓವರ್ಕಮ್ ದ ಡಿಫಿಕಲ್ಟೀಸ್ ಆಫ್ ಬಾರ್ಟರ್ ಸಿಸ್ಟಮ್ ಆಫ್ ಎಕ್ಸ್ಚೇಂಜ್, ಮೆನಿ ಮೀಡಿಯಮ್ಸ್ ಆಫ್ ಎಕ್ಸ್ಚೇಂಜ್ ವ್ಯಾರ್ ಯೂಸ್ಡ್. ಎಕ್ಸಾಂಪಲ್, ಮೊದಲಿಗೆ ಹಣದ ರೂಪದಲ್ಲಿ ದ ಸ್ಕಿನ್ಸ್ ಆಫ್ ಆ್ಯನಿಮಲ್ಸ್, ದ ಕೌರಿ ಆಫ್ ಸೆಲ್ಸ್ ಅಂದರೆ ಚಿಪ್ಪುಗಳನ್ನು, ಪ್ರಾಣಿಗಳ ಚರ್ಮವನ್ನು. ಲೇಟರ್ ದ ಮೆಟಲ್ಸ್ ವ್ಯಾರ್ ಯೂಸ್ಡ್ ಆ್ಯಸ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ವಿನಿಮಯದ ಮಾಧ್ಯಮಗಳ ಸಾಧನಗಳನ್ನಾಗಿ ಉಪಯೋಗಿಸಲಾಯಿತು. ದ ಮೆಟಲ್ಸ್ ವ್ಯಾರ್ ಬ್ರಾಟ್ ಟು ಎ ಪರ್ಟಿಕ್ಯುಲರ್ ಶೇಪ್ ಆ್ಯಂಡ್ ವೇಟ್. ಲೋಹಗಳನ್ನು ಮಾದರಿಯಾಗಿ ಒಂದು ಕ್ರಮಬದ್ಧವಾದ ಅಳತೆ ಮತ್ತು ಒಂದು ಆಕಾರದಲ್ಲಿ ಅದನ್ನು ಏನು ಕಟ್ ಮಾಡಿ ಅಥವಾ ಅದನ್ನು ತಂದು ಉಪಯೋಗಿಸ್ತಿದ್ರು ಹಣದ ರೂಪದಲ್ಲಿ. ಆ್ಯಂಡ್ ಯೂಸ್ಡ್ ದ ಎಕ್ಸ್ಚೇಂಜ್ ಆಫ್ ಮೀಡಿಯಮ್. ಲೇಟರ್ ದ ಕಾಪರ್, ಸಿಲ್ವರ್ ಆ್ಯಂಡ್ ಗೋಲ್ಡ್ ಕಾಯಿನ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ನೀವು ಓದಿದ್ದೀರಿ. ಆ ನಂತರದ ಹಂತದಲ್ಲಿ ಮನುಷ್ಯ ನಾಣ್ಯಗಳನ್ನು ಬೇರೆ ಬೇರೆ ಲೋಹಗಳಿಂದ ಟಂಕಿಸಲು ಪ್ರಾರಂಭಿಸಿದ. ಮುಖ್ಯವಾಗಿ ಈ ತಾಮ್ರ, ಬೆಳ್ಳಿ ಮತ್ತು ಚಿನ್ನದ ನಾಣ್ಯಗಳನ್ನು. ಹಿಯರ್ ಆಲ್ಸೋ ಸಮ್ ಡಿಫಿಕಲ್ಟೀಸ್ ವ್ಯಾರ್ ಎಕ್ಸ್ಪೀರಿಯನ್ಸ್ಡ್. ಇಲ್ಲಿಯೂ ಕೆಲವು ಸಮಸ್ಯೆಗಳು ಹುಟ್ಕೊಂಡವು. ಮೇನ್ಲಿ ಟ್ರಾನ್ಸ್ಪೋರ್ಟೇಷನ್, ನಾಣ್ಯಗಳ ಸಾಗಾಟ. ಲೇಟರ್ ಪ್ರಾಪರ್ ಮನಿ ಕೇಮ್ ಇನ್ ಟು ಬಿ ಯೂಸ್ಡ್, ಪೇಪರ್ ಮನಿ. ಈ ಟ್ರಾನ್ಸ್ಪೋರ್ಟೇಷನ್ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಕಾಗದ ಹಣವನ್ನು ಚಲಾವಣೆಗೆ ತರಲಾಯಿತು. ಲೇಟರ್ ಪೇಪರ್ ಮನಿ ಕೇಮ್ ಟು ಬಿ ಯೂಸ್ಡ್
A paper money is a taken money which generally the comprises of bank, the support of the government, a new days bank money in the form of checks, drafts, bills, credit and debit card. ನಿಮ್ಗೆ ಗೊತ್ತಿದೆ ಇದ್ರ ಬಗ್ಗೆ ಮುಂದೆ 10ನೇ ಕ್ಲಾಸಲ್ಲಿ 9ನೇ ಕ್ಲಾಸ್ 10ನೇ ಕ್ಲಾಸಲ್ಲಿ ಓದ್ತೀರಿ. ಆ ನಾಣ್ಯಗಳ ಮುಂದಿನ ಹಂತ ಕಾಗದದ ಹಣ ಅಥವಾ ರೂಪಾಯಿ ನೋಟುಗಳು. ಆದರೂ ಈ ಎಲ್ಲವನ್ನು ಬ್ಯಾಂಕ್ಗಳು ನಿಯಂತ್ರಿಸಿದವು. ಅದರ ಬದಲಿಗೆ ಇನ್ನೂ ಸುಲಭಗೊಳಿಸಲಿಕ್ಕೆ ಬ್ಯಾಂಕ್ ಹಣ ಜಾರಿಗೆ ಬಂತು. ಆ ಬ್ಯಾಂಕ್ ಹಣ ಚೆಕ್ಗಳ ಮತ್ತು ಡ್ರಾಫ್ಟ್ ಮತ್ತು ಬಿಲ್ಗಳ ರೂಪದಲ್ಲಿ, ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ಗಳ ರೂಪದಲ್ಲಿ ಅವುಗಳ ಅಸ್ತಿತ್ವವನ್ನು ನಾವು ಇಂದು ನೋಡ್ಬೋದು. ದ 7th ಒನ್ ಟೌನ್ ಎಕನಾಮಿ ಸ್ಟೇಜ್ ಅಂದರೆ ನಗರ ಆರ್ಥಿಕ ಹಂತ ಅಂತ ಕರಿಬೋದು. ಸೊ ಆಫ್ಟರ್ ದ ಕ್ರಾಸಿಂಗ್ ಆಫ್ ದೀಸ್ ಸ್ಟೇಜಸ್ the man evolved, or human being evolved, and they start to live with the group in villages, and also they developed the town and cities. Thus the town economy stage came into existence. The introduction of bank money as medium of exchange resulted in the fast growth of commerce. People began to produce more goods. The producers started meeting at a fixed place at periodical intervals for exchange purpose. They were called local markets. ಗೊತ್ತಿರಲಿ, ಈ ಬ್ಯಾಂಕ್ ಮತ್ತು ಬ್ಯಾಂಕಿನ ಹಣಗಳ ಈ ಪ್ರಾರಂಭದಿಂದ ಈ ವಾಣಿಜ್ಯ ವ್ಯವಹಾರಗಳು ಕ್ಷಿಪ್ರಗತಿಯಲ್ಲಿ ಬೆಳೆಯಲು ಪ್ರಾರಂಭಿಸಿದವು. ಹಾಗೆ ಮನುಷ್ಯ ಇವುಗಳನ್ನು ಹೆಚ್ಚು ಉತ್ಪಾದನೆ ಮಾಡಲು ತೊಡಗಿದ. ಈ ಉತ್ಪಾದಕರು ಒಂದು ಸ್ಥಳದಲ್ಲಿ ಅದಕ್ಕೆ ಉತ್ಪಾದನೆಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಭೆ ನಡೆಸಲು ಆರಂಭಿಸಿದರು. ದೇ ವೇರ್ ಕಾಲ್ಡ್ ಲೋಕಲ್ ಮಾರ್ಕೆಟ್. ಇವುಗಳನ್ನೇ ಸ್ಥಳೀಯ ಮಾರುಕಟ್ಟೆಗಳು ಅಂತ ಕರೀತಾರೆ. ಗ್ರ್ಯಾಜುವಲಿ ದೀಸ್ ಲೋಕಲ್ markets developed into the towns and centers in supply goods. The merchants came into existence. ಇದರಿಂದ ನಗರಗಳು ಅಸ್ತಿತ್ವಕ್ಕೆ ಬಂದವು. ನಗರದಲ್ಲಿ ವ್ಯಾಪಾರಿಗಳು ತಮ್ಮ ಅಸ್ತಿತ್ವವನ್ನು ಕಂಡುಕೊಂಡ್ರು. ದೇ ಇನ್ವೈಟೆಡ್ ದ ಕ್ರಾಫ್ಟ್ಸ್ಮೆನ್ particular place, collected raw materials and started producing finished products and supplied to the consumers. During this stage the commerce developed largely and market extended far and wide. ಸೊ ಈ ಹಂತದಲ್ಲಿ ಮಾನವನ ಎಲ್ಲ ವ್ಯವಹಾರಗಳು, ಆರ್ಥಿಕ ವ್ಯವಹಾರಗಳು, ಚಟುವಟಿಕೆಗಳು ಕ್ಷಿಪ್ರಗತಿಯಲ್ಲಿ ವೇಗವಾಗಿ ಬೆಳೆದು ವಾಣಿಜ್ಯ ವ್ಯವಹಾರಗಳು ಅಭಿವೃದ್ಧಿಯನ್ನು ಕಂಡವು. ಸೊ ಡ್ಯೂರಿಂಗ್ ದಿಸ್ ಸ್ಟೇಜ್ ಕಾಮರ್ಸ್ ಡೆವಲಪ್ಡ್ ಲಾರ್ಜ್ಲಿ ಆ್ಯಂಡ್ ಮಾರ್ಕೆಟ್ ಎಕ್ಸ್ಟೆಂಡೆಡ್ ಫಾರ್ ಆ್ಯಂಡ್ ವೈಡ್. ವಿಸ್ತೃತವಾಗಿ ಬೆಳೆಯಿತು. ದ ಲಾಸ್ಟ್ ಸ್ಟೇಜ್ ಆಫ್ ದ ಇವಾಲ್ಯೂಷನ್ ಆಫ್ ಕಾಮರ್ಸ್ ಆರ್ ಬಿಸ್ನೆಸ್, that is the present stage. It is called international trade stage. You know, the geographical discoveries took place during 15th and 16th century. Colonists discovered the Vasco da Gama discovered the new sea route to India. The Magellan, a Portuguese navigator with the help of the King of Spain and his sail to circumnavigate the world. ನಿಮಗೆ ಗೊತ್ತಿರಲಿ, ಯುರೋಪಿಯನ್ನರು ಹೊಸ ಖಂಡಗಳ ಶೋಧ ಮಾಡಿದರು. ವಾಸ್ಕೋ ಡ ಗಾಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ. ಇದರಿಂದ ಜಗತ್ತು ಬೇರೆ ದೇಶದ ಜನರು ನಮ್ಮ ದೇಶಕ್ಕೆ ಬಂದು ವ್ಯಾಪಾರ ಮಾಡಲಿಕ್ಕೆ ಅಥವಾ ಪ್ರಪಂಚದ ಬೇರೆ ಕಡೆಯಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡಿ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದರು. ಇದರಿಂದ ಜಗತ್ತಿನ ವ್ಯವಹಾರ ಚಟುವಟಿಕೆಗಳು ಅಥವಾ ಆರ್ಥಿಕ ಚಟುವಟಿಕೆಗಳು ತುಂಬ ವೇಗವಾಗಿ ಮತ್ತು ವಿಸ್ತೃತವಾಗಿ ಬೆಳೆದವು. ಇದನ್ನೇ ಇಂಟರ್ನ್ಯಾಷನಲ್ ಟ್ರೇಡ್ ಸ್ಟೇಜ್ ಅಂತ ಕರೀತಾರೆ. ದೇ ಕ್ರಾಸ್ಡ್ ಓವರ್ ದ ಸದರ್ನ್ ಫಿಲಿಪೈನ್ಸ್ ಐಲ್ಯಾಂಡ್ಸ್ ಆ್ಯಂಡ್ ವಾಸ್ ಕಿಲ್ಡ್ ಬೈ ಲೋಕಲ್ ಬ್ರಿಟಿಷ್ ಶಿಪ್. ವಿಕ್ಟೋರಿಯಾ ರಿಟರ್ನ್ ಟು ಸ್ಪೇನ್ ಆಫ್ಟರ್ 3 years. ಇಲ್ಲಿ ಗೊತ್ತಿಲ್ಲ ನಿಮಗೆ, ಮೊದಲ ಬಾರಿಗೆ ಮೆಗಲ್ಲನ್ ಎನ್ನುವ ಪೋರ್ಚುಗೀಸ್ ನಾವಿಕ ಭೂಮಿಯನ್ನು ಸುತ್ತ ಹಾಕಿದ. ಹಾಗೆ ಅವನನ್ನು ಫಿಲಿಪೈನ್ಸಲ್ಲಿ ಅವನ ಯಾತ್ರೆಯಲ್ಲೇ ಅಲ್ಲಿನ ಜನರು ಕೊಂದಾಕಿದರು. ಆದರೆ ಅವನ ಹಡಗು ವಿಕ್ಟೋರಿಯಾ ಅವನ ದೇಶವನ್ನು ತಲುಪಿತು. ಭೂಮಿ ಗೋಳಾಕಾರವಾಗಿದೆ ಎನ್ನುವುದನ್ನು ಸಾಬೀತುಪಡಿಸಿತು. ದಿಸ್ ವಾಸ್ ದ ಫಸ್ಟ್ ಶಿಪ್ ವಿಚ್ ಸೈಲ್ಡ್ ರೌಂಡ್ ದ ವರ್ಲ್ಡ್. ದಟ್ ಈಸ್ ವಾಟ್ ವಿ ಸೇ ಮೆಗಲನ್ ವಾಸ್ ದ ಫಸ್ಟ್ ಹೂಸ್ ಶಿಪ್ ದ ಸೈಲ್ಡ್ ರೌಂಡ್ ದ ವರ್ಲ್ಡ್. ಅದೇ ನಾನು ಈಗಲೇ ಹೇಳಿದೆ.
ಅವನನ್ನು ಭೂಮಿಯನ್ನು ಸುತ್ತಾಕಿದ ಮೊದಲ ನಾವಿಕ ಅಂತ ಕರೀತಾರೆ. ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ದ ನೆಕ್ಸ್ಟ್ ಸ್ಟೇಜ್ ವಿಚ್ ಟುಕ್ ಪ್ಲೇಸ್ ಇನ್ ಇಂಗ್ಲೆಂಡ್ ಆ್ಯಂಡ್ ಜಾಗ್ರಫಿಕಲ್ ಡಿಸ್ಕವರೀಸ್, large scale production of goods only for the local market but also for the other countries. ನೀವು ಇದನ್ನು ಓದಿದ್ದೀರಿ. ಯುರೋಪಿನಲ್ಲಿ ಅದು ಇಂಗ್ಲೆಂಡ್ನಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿ. ಇದರಿಂದ ಕೈಗಾರಿಕೆಗಳು, ಯಂತ್ರಗಳು ಮತ್ತು ಕೈಗಾರಿಕೆಗಳು ಹುಟ್ಟಿಕೊಂಡವು. ದೊಡ್ಡ ಪ್ರಮಾಣದಲ್ಲಿ ಇಂಗ್ಲೆಂಡ್ನಲ್ಲಿ ವಸ್ತುವಿನ ಉತ್ಪಾದನೆ ಆಯಿತು. ಇಂಗ್ಲೆಂಡಿನವರು ಅದನ್ನು ತಮ್ಮ ವಸಾಹತುಗಳಲ್ಲಿ ಪ್ರಪಂಚದಾದ್ಯಂತ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದರು. ಸೊ ಇದು ಮೊದಲು ಸ್ಥಳೀಯ ಮಾರುಕಟ್ಟೆಗಳಿಗೆ ಉತ್ಪಾದನೆ ಆದ ನಂತರದಲ್ಲಿ ಇಡೀ ಜಗತ್ತಿಗೆ ಈ ವ್ಯವಹಾರ ವ್ಯಾಪಿಸಿತು. ಎವಲ್ಯೂಷನ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಹೆಲ್ಪ್ಡ್ ಫಾರ್ ದ ಎಕ್ಸ್ಪಾನ್ಷನ್ ಆಫ್ ಮಾರ್ಕೆಟ್. ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ವಾಸ್ ಕ್ಯಾರಿಡ್ ಔಟ್ ನಾಟ್ ಓನ್ಲಿ ಫಾರ್ ದ ನ್ಯಾಷನಲ್ ಮಾರ್ಕೆಟ್ ಬಟ್ ಆಲ್ಸೋ ಫಾರ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್. ಸೊ ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಭಿವೃದ್ಧಿ ಹೊಂದಲಿಕ್ಕೆ ಅಥವಾ ವಿಸ್ತಾರಗೊಳ್ಳಲಿಕ್ಕೆ ಮುಖ್ಯ ಕಾರಣಗಳು ಜಾಗ್ರಫಿಕಲ್ ಇನ್ವೆನ್ಷನ್ ಅಥವಾ ಭೌಗೋಳಿಕ ಅನ್ವೇಷಣೆ ಹಾಗೂ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕೈಗಾರಿಕಾ ಕ್ರಾಂತಿ. ಇದರಿಂದ ಯುರೋಪಿನಲ್ಲಿ ನಡೆದಂಥ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳ ಉತ್ಪಾದನೆ, ಅವುಗಳ ಮಾರಾಟ, ಇದರಿಂದ ವ್ಯಾಪಾರ ಸ್ಥಳೀಯವಾಗಿ ಉಳಿಯದೆ ಜಗತ್ತಿನಾದ್ಯಂತ ವಿಸ್ತರಿಸಿತು. ಇದರಿಂದ ಮಾನವನ ವ್ಯವಹಾರ, ವಾಣಿಜ್ಯ ವ್ಯವಹಾರದ ಕೊನೆಯ ಹಂತದಲ್ಲಿ ನಾವು ಇಂದು ಬೆಳೀತಾ ಇದ್ದೇವೆ. ಸೊ ದಸ್ ದ ಬಿಸ್ನೆಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇವಾಲ್ವ್ಡ್ ಅಂಡರ್ 8 stages till now. So that's all. The remaining part not there for you this year for study. Already told you, ನಿಮಗೆ ಮೊದಲು ಹೇಳಿದ್ದೆ 2 ಸೈಡ್ ಹೆಡ್ಡಿಂಗ್ಗಳು ನಿಮಗಿಲ್ಲ. ಅದರಲ್ಲಿ ರೋಲ್ ಆಫ್ ಬಿಸ್ನೆಸ್ ಆ್ಯಂಡ್ ಕಾಮರ್ಸ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕಾಮರ್ಸ್ ಡ್ಯೂರಿಂಗ್ 21st century ಅಂತ ಇದೆ. ಜಸ್ಟ್ ನಿಮ್ಮ ಮನೇಲಿ ಓದ್ಕೊಳ್ಳಿ. ಆ್ಯಂಡ್ ಒನ್ಸ್ ಅಗೇನ್ ರೀಡ್ ಆ್ಯಂಡ್ ವಾಚ್ ದ ಲೆಸನ್ ಆ್ಯಂಡ್ ರೀಡ್ ದ ಟೆಕ್ಸ್ಟ್ ಬುಕ್ carefully and try to write the answer to the question given in your exercise. ಸರಿಯಾಗಿ ಓದಿ ಅಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಲು ಪ್ರಯತ್ನಿಸಿ. ಇಲ್ಲಿ 6th one ಇದೆ, ವಾಟರ್ ಕ್ರಾಫ್ಟ್ ಗಿಲ್ಡ್ಸ್ ಅಂತ ಇದೆ. ದ ಕ್ರಾಫ್ಟ್ ಗಿಲ್ಡ್ಸ್ ಅಂತ ಇದೆ ಕರಕುಶಲರ ಸಂಘ ಅಂತ ಕರೀತಾರೆ. ದ ಕ್ರಾಫ್ಟ್ಸ್ಮೆನ್ ಎಸ್ಟಾಬ್ಲಿಷ್ ದೇರ್ ಗಿಲ್ಡ್ಸ್ ಫಾರ್ ದ ಸೆಲ್ ಆಫ್ ದೇರ್ ಗೂಡ್ಸ್. ತಮ್ಮ ವಸ್ತುಗಳ ಮಾರಾಟಕ್ಕೆ ಕರಕುಶಲ ಕರ್ಮಿಗಳು ಕಟ್ಟಿಕೊಂಡ ಸಂಘಗಳನ್ನು ಕ್ರಾಫ್ಟ್ ಗಿಲ್ಡ್ಸ್ ಅಂತ ಕರೀತಾರೆ. ಅಲ್ಲಿ ವಾಟರ್ ಈಸ್ ಟು ಟ್ರೇಡ್ ನೇಮ್ ದೆಮ್ ಅಂತ ಇದೆ. ವ್ಯಾಪಾರಕ್ಕೆ ಅದರಲ್ಲಿ ಸಾಮಾನ್ಯವಾಗಿ ಮುಂದೆ ನಿಮಗೆ ಬಿಟ್ಟಂಥ ಹೆಡ್ಡಿಂಗಲ್ಲಿ ಅದು ಬರುವುದು, ಅದು ನೀವು ಬರೀಬೇಡ. ವಾಟ್ ಈಸ್ ಪ್ರೊಫೆಷನ್ ಅದಾಗಿದೆ, ವಾಟ್ ಈಸ್ ಮೆಂಟ್ ಬೈ ಬಾರ್ಟರ್ ಸಿಸ್ಟಮ್ ಅದಾಗಿದೆ, ವಾಟ್ ಈಸ್ ಆ್ಯನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅದಾಗಿದೆ, ಗಿವ್ ದ ಮೀನಿಂಗ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅದಾಗಿದೆ. ಸೊ ಬಿಟ್ಟ ಶಬ್ದಗಳನ್ನು ಸರಿಯಾಗಿ ಓದಿ ಅದನ್ನು ಅರ್ಥ ಮಾಡಿಕೊಂಡು ಉತ್ತರವನ್ನು ನಿಮ್ಮ ಪುಸ್ತಕದಲ್ಲಿ ಇದೆ ಬರೀರಿ. ದಟ್ಸ್ ಆಲ್. ಥ್ಯಾಂಕ್ ಯು ಆಲ್ ಆಫ್ ಯು.